ಸೊ ಮೆಟ್ರೋಗೆ ಹೆಬ್ಬಾಳದ 45 ಎಕರೆ ಭೂಮಿ ಹಸ್ತಾಂತರ ಕುರಿತು ನಾಳೆ ಒಂದು ಸಭೆ ನಿಗದಿ ಆಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಆದಂತ ಸಭೆ. ಬಹುದಿನಗಳಿಂದ ಒಂದಷ್ಟು ರೀತಿಯಾದಂತ ಸಮಸ್ಯೆ ಇದೆ. ಯಾಕಂದ್ರೆ ಇಲ್ಲಿ ಬೇಕಾಗಿರೋದು ಭೂಮಿ ಇದೆಯಲ್ಲ, ಸೊ ಈ ಭೂಮಿಯನ್ನ ಹಸ್ತಾಂತರ ಮಾಡೋದಕ್ಕೆ ಒಂದಷ್ಟು ಸಮಸ್ಯೆಗಳು ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಒಂದಷ್ಟು ಸಮಸ್ಯೆ ಆಗ್ತಿದೆ. ಬಟ್ ಇದು ರಿಯಲ್ ಎಸ್ಟೇಟ್ ಅವ್ರು ಮಾಡ್ತಾ ಇರುವಂತ ಲಾಭಿನ ಅನ್ನೋದು ಒಂದು ಪ್ರಶ್ನೆ ಇತ್ತು. ಅದಕ್ಕೆ ನಾಳೆ ಒಂದು ಸಭೆ ಇದೆ. ನೋಡಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ, ತಾಂತ್ರಿಕವಾಗಿ ಭೂಮಿ ಇದೆಯಲ್ಲ, ಈ ಭೂಮಿ KIADB ಬಳಿ ಇದೆ. ಆದರೆ ಭೂಸ್ವಾಧೀನ ಮಾಡಿಕೊಂಡಿದ್ದು ಖಾಸಗಿ ಕಂಪನಿಗಾಗಿ KIADB ಮೂಲಕ ಸರ್ಕಾರ ನೇರವಾಗಿ ಭೂಮಿ ಹಸ್ತಾಂತರಕ್ಕೆ ಮುಂದಾದಲ್ಲಿ ಕಂಪನಿಯು ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಇದರಿಂದ 10 ರಿಂದ 12 ವರ್ಷ ವ್ಯಾಜ್ಯ ನಡೆಯುವಂತ ಸಾಧ್ಯತೆಯೂ ಇಲ್ಲದಿಲ್ಲ. ಹೀಗಾಗಿ BMRCL ಸಂಸ್ಥೆಯ ಕಂಪನಿ ಜೊತೆ ಮಾತನಾಡಿ ಮನವೊಲಿಸಿ ಎಂಬುದು ಕಳೆದ ಸಭೆಯಲ್ಲಿ ಸರ್ಕಾರ ಇಂಗಿತ ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಇದೆ. ಈಗ ಕಿತ್ತಳೆ ಮಾರ್ಗ ಅಂತ ನಾವೇನು ಕರಿತಾ ಇದ್ದೀವೋ ಅದಕ್ಕೆ ಸಂಬಂಧಪಟ್ಟಂತೆ BMRCL ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದೆ, ಹಿಂಗೆ ಬೇಕು ಹಿಂಗೆ ಆಗತ್ತೆ ಅಂತ. ಅದಕ್ಕೆ 45 ಎಕರೆ ಜಮೀನು ಹಸ್ತಾಂತರ ಮಾಡಬೇಕು. ಈ ಹಸ್ತಾಂತರದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಈಗ ಸಮಸ್ಯೆ ಆಗಿರೋದು. ಹಾಗಾಗಿ ನಾಳೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಾಗೆಯೇ ಸಚಿವ MB ಪಾಟೀಲ್ ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಸಭೆ ನಡೆಯಲಿದೆ. ಸಭೆಯಲ್ಲಿ ಈ ಮಲ್ಟಿ ಮಾಡೆಲ್ ಟ್ರಾನ್ಸ್ಪೋರ್ಟ್ ಹಬ್ ನಿರ್ಮಿಸುವ BMRCL ಯೋಜನೆ ಕೈಗೂಡುತ್ತಾ ಅಥವಾ ಇಲ್ವಾ ಎಂಬುದರ ಬಗ್ಗೆ ಸಭೆಯಲ್ಲಿ ನಿರ್ಧಾರ ಆಗುತ್ತೆ. ಕಳೆದ ಅಕ್ಟೋಬರ್ನಲ್ಲಿ ಈ ಸಂಬಂಧ ನಡೆದಂತ ಸಭೆಯಲ್ಲಿ BMRCLಗೆ ಭೂಮಿ ನೀಡುವ ಬಗ್ಗೆ ನಿರ್ಧಾರ ಆಗಿರಲಿಲ್ಲ. ಹೀಗಾಗಿ ಮತ್ತೊಂದು ಸುತ್ತಿನ ಸಭೆ ನಡೆಸ್ತಾ ಇದೆ. ರಿಯಲ್ ಎಸ್ಟೇಟ್ ಲಾಭಿಯ ಕಾರಣದಿಂದ BMRCLಗೆ ಭೂಮಿ ಹಸ್ತಾಂತರ ಆಗ್ತಾ ಇಲ್ಲ ಎಂಬ ಸಂಶಯ ಇರೋದ್ರಿಂದ ಸಭೆಯ ನಿರ್ಣಯದತ್ತ ನಗರ ಸಾರಿಗೆ ತಜ್ಞರು ಕಣ್ಣಿಟ್ಟಿದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ, ಉದ್ಯಮಿ ಮೋಹನ್ ದಾಸ್ ಪೈ ಸೇರಿ ಹಲವರು ನಮ್ಮ ಮೆಟ್ರೋಗೆ ಈ ಭೂಮಿಯನ್ನ ಹಸ್ತಾಂತರ ಮಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಸುಮಾರು 45 ಎಕರೆ ಬೇಕಾಗಿದೆ ಅಂತೆ. ಇದಕ್ಕೆ ಕಾರಣ ಏನು ಅಂತ ಅಂದ್ರೆ, ನೋಡಿ ಸಾಕಷ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಹೆಬ್ಬಾಳದಲ್ಲಿ JP ನಗರದ 4ನೇ ಹಂತದಿಂದ ಈ ಕೆಂಪಾಪುರ ಸಂಪರ್ಕಿಸುವಂತ ಮೆಟ್ರೋ 3ನೇ ಹಂತದ ಕಿತ್ತಳೆ ಮಾರ್ಗ ಹೆಬ್ಬಾಳ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ BMRCL ನಿರ್ಧರಿಸಿದೆ. ಇಲ್ಲಿ ನೀಲಿ ಮಾರ್ಗ ನಿಲ್ದಾಣ ಹಾಗೂ ಕೆಂಪು ಮಾರ್ಗದ ನಿಲ್ದಾಣವನ್ನು ನಿರ್ಮಿಸುವ ಉದ್ದೇಶವನ್ನು ಹೊಂದಿದೆ. ಜೊತೆಗೆ ಇಲ್ಲಿ ಉಪನಗರ ರೈಲು ಯೋಜನೆಯ ನಿಲ್ದಾಣ K ರೈಡ್ನಿಂದ ನಿರ್ಮಾಣ ಆಗಲಿದೆ. ಮಲ್ಟಿ ಲೆವೆಲ್ ಕಾರ್ ಪಾರ್ಕಿಂಗ್, ಮಲ್ಟಿ ಮಾಡೆಲ್ ಹಬ್, ಬಸ್ ನಿಲ್ದಾಣ, ಮೆಟ್ರೋದ ಚಿಕ್ಕ ಡಿಪೋ ಕೂಡ ನಿರ್ಮಿಸುವಂತ ಪ್ರಸ್ತಾಪ ಇದೆ. ಇದಕ್ಕೊಂದು 45 ಎಕರೆ ಬೇಕು. ಈ 45 ಎಕರೆ ಬೇಕು ಅನ್ನೋದು ಬಹುದಿನದ ಬೇಡಿಕೆ ಆಗಿದ್ರೂ ಕೂಡ ಒಂದಷ್ಟು ತಾಂತ್ರಿಕವಾಗಿ ಸಮಸ್ಯೆ ಇರೋದ್ರಿಂದ ಅದು ನಿರ್ಣಯಕ್ಕೆ ಬರಕ್ಕಾಗ್ತಾ ಇಲ್ಲ. ಈ ಖಾಸಗಿ ಕಂಪನಿಯವರ ಹೆಸರಲ್ಲಿ ಇರೋದ್ರಿಂದ ಅಕಸ್ಮಾತ್ ಏನಾದ್ರು BMRCLಗೆ ಭೂಮಿ ಅಂತ ಸರ್ಕಾರ ಹಸ್ತಾಂತರ ಮಾಡಿದ್ರು ಅವ್ರು ಕೋರ್ಟಿಗೆ ಹೋಗ್ತಾರೆ. ಕೋರ್ಟಿಗೆ ಹೋದ್ರೆ 10 ರಿಂದ 12 ವರ್ಷ ಇದ್ರ ವ್ಯಾಜ್ಯ ನಡೆಯುತ್ತೆ. ಆಗ ಈ ಮೆಟ್ರೋ ವಿಚಾರದಲ್ಲಿ ಒಂದ್ ಸ್ವಲ್ಪ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗುತ್ತೆ. ಹಾಗಾಗಿ ನಾಳೆ ಮೀಟಿಂಗ್ ಏನ್ ನಡೆಯುತ್ತೋ ಈ ಮೀಟಿಂಗ್ ಮೇಲೆ ಎಲ್ಲರೂ ಕಣ್ಣಿದೆ. ಏನಾಗುತ್ತೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಗ್ ಇತ್ಯರ್ಥ ಮಾಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇನ್ನು ಮುಂದಿನ